ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಚಿಕನ್ ಗ್ರೇವಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಇದು ನಮ್ಮಮ್ಮ ಹೇಗೆ ಮಾಡ್ತಾರೆ ಆ ಥರ ಹೇಳ್ಕೊಡ್ತಿದ್ದೀನಿ. ಸೊ ಇಲ್ಲಿ ನಾನು 1 kg ಚಿಕನ್ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಮತ್ತು ಮಸಾಲೆಗೆ ಏನೇನು ಬೇಕಂದರೆ 1 ಟೊಮೆಟೊ, ಒಂದು ಸ್ವಲ್ಪ ಕಾಯಿ, ಸ್ವಲ್ಪ ಕಡಲೆ, ಒಂದು 10-15 ಬೆಳ್ಳುಳ್ಳಿ, ಒಂದು 7-8 ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಈರುಳ್ಳಿ, ಸ್ವಲ್ಪ ಶುಂಠಿ, ಚಕ್ಕೆ ಮತ್ತು ಮೆಣಸು, ಮತ್ತು ಒಂದು 6-7 ಲವಂಗ ಬೇಕಾಗುತ್ತೆ. ಇದಿಷ್ಟೇ ಮಸಾಲೆ ಬೇಕಾಗಿರೋದು. ಮತ್ತಿಲ್ಲಿ 2 ಮಸಾಲ ನಾವು ಮಾಡ್ತೀವಿ. ಸೊ ಫಸ್ಟ್ ಮಸಾಲ ಹೇಗೆ ಮಾಡೋದು ಅಂದರೆ, ಫಸ್ಟು ಶುಂಠಿ ಹಾಕ್ತಿದ್ದೀನಿ, ಮತ್ತು ಚಕ್ಕೆ, ಮತ್ತು ಮೆಣಸು, ಲವಂಗ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಇದಿಷ್ಟನ್ನ ಮತ್ತು ಅರಿಶಿನ ಲಾಸ್ಟಾಗಿ, ಇದಿಷ್ಟನ್ನ ನೀಟಾಗಿ ಫೈನ್ ಪೇಸ್ಟಾಗಿ ರುಬ್ಕೊಂಡು ಬರಬೇಕು. ಸೊ ಈ ಥರ ರುಬ್ಬಿರಬೇಕು. ಇವಾಗ ಚಿಕನ್ ಗ್ರೇವಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮತ್ತು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿದ್ರೆ ಸಾಕಾಗುತ್ತೆ. ಸೊ ಅದಕ್ಕೆ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಆ ಮಸಾಲ ಮೀಡಿಯಮ್ ಫ್ಲೇಮಲ್ಲಿ ಒಂದು 5-10 ನಿಮಿಷ ಫ್ರೈ ಮಾಡಿದ್ರೆ ಅದು ಹಸಿ ವಾಸನೆ ಹೋಗೋ ತನಕ ನೀಟಾಗಿ ಫ್ರೈ ಮಾಡಬೇಕು. ಸೊ ಅದು ನೀಟಾಗಿ ಫ್ರೈ ಆದಮೇಲೆ ನಾವು ಚಿಕನ್ ತೊಳೆದಿಟ್ಕೊಂಡಿರ್ತೀವಲ್ಲ, ಅದನ್ನ ಹಾಕ್ತಾ ಇದ್ದೀನಿ. ಸೊ ಅದನ್ನ ಒಗ್ಗರಣೆಯಲ್ಲಿ ನೀಟಾಗಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೊಬೇಕು. ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಚಿಕನ್ ಬೇಗ ಬೆಂದ್ಬಿಡುತ್ತೆ. ಸೊ ಈಗ ಅಲ್ಲಿ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬಿಡ್ತೀನಿ. ಸೊ ಇವಾಗ ನೆಕ್ಸ್ಟ್ ಮಸಾಲೆಗೆ ಹೆಂಗೆ ರೆಡಿ ಮಾಡೋದು ಅಂತ ಹೇಳ್ತೀನಿ. ಸೊ ಇಲ್ಲಿ ಕಾಯಿ ತಗೊಂಡಿದ್ದೀನಿ, ಮತ್ತು ಸ್ವಲ್ಪ ಕಡಲೆ, ಮತ್ತು ಟೊಮ್ಯಾಟೊ, ಇದಿಷ್ಟೇ. ಯಾಕಂದರೆ ಇಲ್ಲಿ ಖಾರಕ್ಕೆ ನಾವು ಆಲ್ರೆಡಿ ಮೆಣಸಿನ್ಕಾಯಿ ಯೂಸ್ ಮಾಡಿದ್ದೀವಿ. ಸೊ ಖಾರದ ಪುಡಿ ಏನು ಅವಶ್ಯಕತೆ ಇಲ್ಲ. ಸೊ ಇದನ್ನು ನೀಟಾಗಿ ಸಣ್ಣಗೆ ರುಬ್ಕೊಂಡು ಬರಬೇಕು. ಸೊ ನೀವಿಲ್ಲಿ ನೋಡ್ತಿರ್ಬೋದು, ಒಂದು 5-7 ನಿಮಿಷ ಆಗಿದೆ. ಸೊ ಇದು ನೀಟಾಗಿ ಸ್ವಲ್ಪ ಬೆಂದಿದೆ, ಯಾಕಂದರೆ ನಾವು ಮತ್ತೆ ಇನ್ನೊಂದು ಮಸಾಲೆ ಹಾಕಿ ಇನ್ನು ಸ್ವಲ್ಪ ಬೇಯಿಸ್ಬೇಕಾಗುತ್ತೆ. ಸೊ ಇವಾಗ ರುಬ್ಬಿರೋ ಅಂಥ ಮಸಾಲಾನ ಆ್ಯಡ್ ಮಾಡ್ತಾ ಇದ್ದೀನಿ ಇದ್ರೊಳಗೆ. ಸೊ ಆ್ಯಡ್ ಮಾಡಿ ಇದನ್ನ ಒಂದು 5 ನಿಮಿಷ ಬೇಯಿಸ್ಬೇಕು ನೀಟಾಗಿ. ಸೊ ಈಗ ಒಂದು 5 ನಿಮಿಷ ಆದಮೇಲೆ ನೋಡ್ತಾ ಇರ್ಬೋದು, ಚಿಕನ್ ಎಲ್ಲ ನೀಟಾಗಿ ಬೆಂದಿರುತ್ತೆ. ನಿಮಗೆ ಸ್ವಲ್ಪ ನೀರು ಬೇಕು ಅಂದರೆ ನೀರು ಸೇರಿಸ್ಕೋಬೇಕು. ನಾವಿಲ್ಲೇ ನೀರು ಆ್ಯಡ್ ಮಾಡಿಲ್ಲ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಚಿಕನ್ ಗ್ರೇವಿ ರೆಡಿಯಾಗಿರುತ್ತೆ. ತುಂಬ ಫ್ಯಾನ್ಸಿಯಾಗಿಲ್ಲ, ಬಟ್ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್. ಥ್ಯಾಂಕ್ ಯು. ಬಾಯ್ ಬಾಯ್.